ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರ ಹತ್ತಿಬೆಲೆ ರೋಡಲ್ಲಿ ಇದು ಬಿದಿರುಗುಪ್ಪೆ ಮತ್ತು ಸಿಲ್ಕ್ ಫಾರಂ ಮಧ್ಯದಲ್ಲಿ ಇಲ್ಲಿ ಶ್ರೀ ಸಾಯಿ ಗ್ರ್ಯಾಂಡ್ ಅಂತ ಬಿಟ್ಟು ಒಂದು ಹೋಟೆಲ್ ಓಪನ್ ಆಗಿದೆ. ಇದು ಒಂದು 2 ತಿಂಗಳಾಗಿದೆ ಓಪನ್ ಆಗಿ. ಈ ಹೋಟೆಲಲ್ಲಿ ಎಲ್ಲ ಥರದ್ದು ಒಂದು ಟಿಫನ್ನು, ಲಂಚು, ಡಿನ್ನರು ಇದೆಲ್ಲನೂ ಸಿಗುತ್ತೆ. ನೋಡಿ, ಈ ಹೆಡ್ ಕುಕ್ಕು ಆಲ್ಮೋಸ್ಟು ಇವರಿಗೆ ಒಂದು 25 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಅಲ್ಲಿ ಹೆಡ್ ಕುಕ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದಂತೂ ಅಡುಗೆಗಳಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಫೀಡ್ಬ್ಯಾಕ್ ಇತ್ತು. ಆ ಕಾರಣಕ್ಕೆ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಬನ್ನಿ ನೋಡೋಣ. ಇವರು ಇಡ್ಲಿ ಸಾಂಬಾರು ಇದಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದಾದ್ಮೇಲೆ ಒಂದು ವಿಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾರೆ. ಈಗ ಬನ್ನಿ ನೋಡೋಣ ಇವರು ಅಡುಗೆಗಳೆಲ್ಲ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ತಾರೆ. ನೋಡಿ, ಈಗ ಇಡ್ಲಿ ಸಾಂಬಾರಿಗೆ ಈಗ ಮಸಾಲ ಮಾಡೋದಕ್ಕೆ ಈಗ ಮಸಾಲ ಐಟಮ್ ತಗೊತಾ ಇದ್ದಾರೆ. 30 ಗ್ರಾಮ್ ಅಷ್ಟು ಓಕೆ, 30 ಗ್ರಾಮ್ ಅಷ್ಟು ಓಕೆ, ಒಂದು 20 ಗ್ರಾಮ್ ಅಷ್ಟು ಗಸಗಸೆ. ಓಕೆ. ಅದಾದಮೇಲೆ ಇದು ಎಷ್ಟು ಜನಕ್ಕೆ ಆಗುತ್ತೆ ಸರ್? ಇದು 100 ಜನಕ್ಕೆ 100 ಜನಕ್ಕೆ ಸಾಂಬಾರು. 100 ಜನಕ್ಕೆ ಸಾಂಬಾರು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಓಕೆ, ಸ್ವಲ್ಪ ಕರಿಬೇವು. ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪು. ಒಂದು ಕೊಬ್ಬರಿಲಿ ಒಂದು ಒಂದಿಡಿ, ಒಂದು ಅರ್ಧ ಕೊಬ್ಬರಿ ಅಷ್ಟು ಕಾಯಿ. ನೋಡಿ, ಒಣ ಕೊಬ್ಬರಿ ಒಂದು ಅರ್ಧ ಕಾಯಿ. ನೋಡಿ, ಈಗ ಧನಿಯಾ ಕಾಳು ಹಾಕ್ಕೊತಾ ಇದ್ದಾರೆ. ಒಂದು 50 ಗ್ರಾಮ್ ಅಷ್ಟು ಧನಿಯಾ. ಓಕೆ. ಈಗ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. 150ರಿಂದ 200 ಇಷ್ಟೊಂದು ಬೆಳಗ್ಗೆ ಮೆಣಸಿನ್ಕಾಯಿ. ಸ್ಪೂನ್ ಅಷ್ಟು ಹಳದಿ. ನೀವು 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಇಡ್ಲಿ ಸಾಂಬಾರಿಗೆ ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಒಂದು 50 ml ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ಹಿಂಗೆ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಮೆಂತೆಕಾಳು. ಒಂದು 20 ಗ್ರಾಮ್ ಅಷ್ಟು ಮೆಂತೆಕಾಳು. ಓಕೆ. ಸ್ವಲ್ಪ ಸಾಸಿವೆ. ನೋಡಿ, ಉದ್ದಿನ ಕಾಳು ಒಂದು 30 ಗ್ರಾಮ್ ಅಷ್ಟು ಉದ್ದಿನಬೇಳೆ. ಒಂದು 30 ಗ್ರಾಮ್ ಅಷ್ಟು ಉದ್ದಿನ ಕಾಳು. ಒಂದು 100 ಗ್ರಾಮ್ ಅಷ್ಟು ಕಡಲೆಬೇಳೆ. ಒಂದು 50 ಗ್ರಾಮ್ ಕಾಳುಮೆಣಸು. 5ರಿಂದ 6 ಪೀಸ್ ಚಕ್ಕೆ. ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಆದ ತಕ್ಷಣ ಮಸಾಲ ಹಾಕೋಣ. ಓಕೆ, ಓಕೆ. ನೋಡಿ, ಇದೆಲ್ಲ ಫುಲ್ ಗೋಲ್ಡನ್ ಕಲರ್ ಬಂದಿದೆ. ಗೋಲ್ಡನ್ ಕಲರ್ ಬಂದಾದ್ಮೇಲೆ ಇದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಒಂದರಿಂದ 2 ನಿಮಿಷ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಓಕೆ, ಓಕೆ. ಜಾಸ್ತಿ ಇದಾದರೆ ಒಂಥರ ಡಿಮ್ ಮಾಡಿ. ಇಡ್ಲಿ ಸಾಂಬಾರು ಮಸಾಲ ನೋಡಿಯಾ? ಇಡ್ಲಿ ಸಾಂಬಾರು ಮಸಾಲ. ಸ್ನೇಹಿತರೆ, ನೋಡಿ, ಈಗ ಇಡ್ಲಿ ಸಾಂಬಾರು ಮಸಾಲ ರೆಡಿ ಆಗಿದೆ. ನೋಡಿ, ಎಲ್ಲ ಹಾಕಿದ ನಂತರ ಒಂದು ಜಸ್ಟ್ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ತೆಗೆದಿದ್ದಾರೆ. ಸ್ನೇಹಿತರೆ, ನೋಡಿ, ಈಗ ಇಡ್ಲಿ ಸಾಂಬಾರಿಗೆ ಮಸಾಲ ರೆಡಿ ಆಗಿದೆ. ಇದು ನಾಳೆ ಬೆಳಗ್ಗೆಗೆ ಗ್ರೈಂಡರಲ್ಲಿ ಹಾಕೊಂಡು ಫೈನಾಗಿ ರುಬ್ಕೊಂಡ್ರೆ ನಿಮಗೆ ಇಡ್ಲಿ ಸಾಂಬಾರಿಗೆ ಮಸಾಲ ರೆಡಿ ಆಗುತ್ತೆ. ಸ್ನೇಹಿತರೆ, ನೋಡಿ, ಇದು ನಿನ್ನೆ ಮಧ್ಯಾಹ್ನ ಇದನ್ನ ನೋಡಿ ಇಡ್ಲಿ ಸಾಂಬಾರಿಗೆ ಇದೆಲ್ಲಾನು ಹುರಿದು ಬಿಟ್ಟು ಇಟ್ಕೊಂಡಿದ್ರಲ್ಲ, ಈಗ ಇದನ್ನ ಗ್ರೈಂಡರ್ಗೆ ಹಾಕೊಂಡು ಈಗ ರುಬ್ಕೊಂತಾ ಇದ್ದಾರೆ. ನೋಡಿ, ಇದನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನ ಆಲ್ಮೋಸ್ಟ್ ಒಂದು 3/4 ಗಂಟೆ ಇದನ್ನ ರುಬ್ಕೊಂಡು ತೆಗಿತಾರೆ. ಫುಲ್ ಫೈನ್ ಆಗಿ 100% ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಸ್ನೇಹಿತರೆ, ನೋಡಿ, ಇದರಲ್ಲಿ ಈಗ ಕಾಯಿ ಹಾಕೊಂತ ಇದಾರೆ. ಕಾಯಿ 3 ಕಾಯಿ ಹಾಕೊಂತ ಇದಾರೆ. ನೋಡಿ, ಇಷ್ಟು ಮಸಾಲೆಗೆ 3 ಕಾಯಿ ಹಾಕೋಬೇಕಾಗುತ್ತೆ.
ನೋಡಿ ಇದು ಹುಣಸೆ ಹಣ್ಣು ನೆನೆ ನೈಟ್ ಇದನ್ನ ನೆನ್ಸಿಟ್ಕೊಂಡಿರ್ತಾರೆ. ಈಗ ಬಂದಿದ ತಕ್ಷಣ ಫುಲ್ ಚೆನ್ನಾಗಿ ನೆಂದಿರುತ್ತೆ. ಈಗ ಇದನ್ನ ಫುಲ್ ಹುಳಿ ಹಿಂಡ್ಬಿಟ್ಟು ಈಗ ಫಿಲ್ಟರ್ ಮಾಡ್ಕೊಂತಾರೆ. ನೋಡಿ ಎಲ್ಲಾ ತರ ಅಡಿಗೆಗೂ ಇದು ಹುಣಸೆ ಹಣ್ಣು ಹುಳಿ ಬೇಕಾಗುತ್ತೆ. ಆ ಕಾರಣಕ್ಕೆ ಇವರು ಆಲ್ಮೋಸ್ಟ್ 1 kg ಅಷ್ಟು ಹುಣಸೆ ಹಣ್ಣು ಹಾಕೊಂಡು ಇದನ್ನ ಮ್ಯಾಶ್ ಮಾಡಿ ಈ ತರ ರೆಡಿ ಮಾಡಿ ಇಟ್ಕೊಂತಾರೆ. ನೋಡಿ ಈಗ ಇಡ್ಲಿ ಸಾಂಬಾರ್ಗೆ ಈಗ ನೋಡಿ ನೀರ್ ಹಾಕೊಂಡಿದ್ದಾರೆ. ಒಂದು 5 ಲೀಟರ್ ಅಷ್ಟು ನೀರ್ ಹಾಕೊಂಡು ಅದರಲ್ಲಿ ಅರಿಶಿನ ಪುಡಿ ಹಾಕೊಂಡು ಈಗ ಕಾಯಿಸ್ಕೊಂತಾ ಇದಾರೆ ನೀರು. ನೋಡಿ ಈಗ ನೀರ್ ಕುದೀತಾ ಇದೆ. ಈಗ ಇದರಲ್ಲಿ ಬೇಳೆ ಹಾಕೊಂತಾರೆ. ನೋಡಿ ಅದರಲ್ಲೇ ಸ್ವಲ್ಪ ಆಯಿಲು. ये कितना विजिल डाल देगा? क्या बोले? कितना विजिल डालेगा? सीखे हाँ 3-4 डालेंगे 4. हाँ ನೋಡಿ ಇದಕ್ಕೆ ಒಂದು 4 ವಿಜಿಲ್ ಹಾಕ್ಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂತಾರೆ. ಸ್ನೇಹಿತರೆ ನೋಡಿ ಇಡ್ಲಿ ಸಾಂಬಾರಿಗೆ ಇದರಲ್ಲಿ 1 ಸೇರ್ ಹಾಕೊಂಡಿದ್ದಾರೆ. ಇದು ಆಲ್ಮೋಸ್ಟ್ 1 kg ಅಷ್ಟು ಬೇಳೆ ಹಾಕೊಂಡಿರ್ತಾರೆ ಇದರಲ್ಲಿ. ನೋಡಿ ಇದನ್ನ 4 ವಿಜಿಲ್ ಹಾಕ್ಕೊಂಡಿದ್ದಾರೆ. 4 ವಿಜಿಲ್ ಹಾಕ್ಸ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಇಡ್ಲಿ ಸಾಂಬಾರ್ ಮಾಡೋದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದಾರೆ. ಜಸ್ಟ್ ಒಂದು 200 ml ಅಷ್ಟು ಆಯಿಲು. ನೋಡಿ ಈಗ ಇದರಲ್ಲಿ ಜಸ್ಟ್ 1 ಟೀ ಸ್ಪೂನ್ ಅಷ್ಟು ಈಗ ಜೀರಿಗೆ ಹಾಕೊಂಡಿದ್ದಾರೆ. ನೋಡಿ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ. ಅದರಲ್ಲಿ ಈಗ ಒಣಮೆಣಸಿನ್ಕಾಯಿ ಸ್ವಲ್ಪ. ನೋಡಿ ಈಗ ಇದರಲ್ಲಿ ಒಂದು ತಟ್ಟೆ ಈರುಳ್ಳಿ ಹಾಕೊಂಡಿದ್ದಾರೆ. ಇದು 1.25 kg ಅಷ್ಟು ಈರುಳ್ಳಿ ಇರುತ್ತೆ. ಒಂದ್ ಇಡೀ ಕರಿಬೇವು ಸೊಪ್ಪು ಹಾಕೊಂಡಿದ್ದಾರೆ. ನೋಡಿ ಈರುಳ್ಳಿ ಜಸ್ಟ್ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ಒಂದು ತಟ್ಟೆ ಒಂದು ಅರ್ಧ ಇಂದ 3/4 kg ಅಷ್ಟು ಟೊಮೊಟೊ ಹಾಕೊಂಡಿದ್ದಾರೆ. ನೋಡಿ ಇದು ಟೊಮೊಟೊ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೊಟೊ ಪೇಸ್ಟ್ ಹಾಕೊಂಡಿದ್ದಾರೆ. ಈ कितना टमाटो डाला है उसमें? 1 kg. ನೋಡಿ 1 kg ಟೊಮೊಟೊ ಪೇಸ್ಟ್ ಹಾಕೊಂಡಿದ್ದಾರೆ. ನೋಡಿ ಈಗ ಅಚ್ಚಬೆಲ್ಲ ಹಾಕೊಂತ ಇದ್ದಾರೆ. 3, 4, 5 ಅಚ್ಚಬೆಲ್ಲ. ಸ್ನೇಹಿತರೆ ನೋಡಿ ಇದನ್ನೆಲ್ಲಾನು ಫುಲ್ ಒಂದು 3/4 ಗಂಟೆ ಇದನ್ನ ಚೆನ್ನಾಗಿ ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ಸ್ನೇಹಿತರೆ ನೋಡಿ ಇದು ಟೊಮೊಟೊ ಹಾಕಿ ಒಂದು 15 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಬಿಸಿ ನೀರು ಹಾಕೊಂತ ಇದ್ದಾರೆ. ನೋಡಿ ಇದು ಪಕ್ಕದಲ್ಲೇ ಬಿಸಿ ನೀರು ಕಾಯಿಸ್ಕೊಂಡಿರ್ತಾರೆ. ಆ ನೀರು ಇದ್ರಲ್ಲಿ ಹಾಕೊಂತ ಇದ್ದಾರೆ. ನೋಡಿ ಈ ಪಾತ್ರೆ ತುಂಬಾ ಮಾಡ್ತಾರಂತೆ ಇಡ್ಲಿ ಸಾಂಬಾರು. ಸ್ನೇಹಿತರೆ ನೋಡಿ ಈಗ ಉಪ್ಪು ಹಾಕೊಂತ ಇದಾರೆ. ಇದರಲ್ಲಿ ಒಂದು 2.5 ಇಡಿ ಅಷ್ಟು ಉಪ್ಪು ಹಾಕೊಂಡಿದ್ದಾರೆ. ನೋಡಿ ಈಗ ಸಕ್ಕರೆ ಹಾಕೊಂತ ಇದಾರೆ. ನೋಡಿ ಇದರಲ್ಲಿ 2 ಇಡಿ ಅಷ್ಟು ಸಕ್ಕರೆ ಹಾಕೊಂಡಿದ್ದಾರೆ. ಫುಲ್ ಆಗಿ 2 ಇಡಿ. ಈಗ ಹುಣಸೆ ಹಣ್ಣು ಹುಳಿ ಹಾಕೊಂಡಿದ್ದಾರೆ. ನೋಡಿ ಅದರಲ್ಲಿ 2 ಗ್ಲಾಸ್ ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಈಗ ಇಡ್ಲಿ ಸಾಂಬಾರ್ ಮಸಾಲ ಈಗ ಇದ್ರಲ್ಲಿ ಹಾಕೊಂತ ಇದ್ದಾರೆ.
ನೋಡಿ ಇದು ಟೊಮೊಟೊ ಹಾಕಿ ಆಲ್ಮೋಸ್ಟ್ ಒಂದು 15-20 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಈರುಳ್ಳಿ ಟೊಮೊಟೊ ಎಲ್ಲಾನು ಬೇಯಿಸ್ಕೊಂಡಿದ ನಂತರನೇ ಈಗ ಮಸಾಲ ಹಾಕೊಂಡು ಈಗ ಮತ್ತೆ ಇದನ್ನ ಒಂದು ಅರ್ಧ ಗಂಟೆ ಇದನ್ನ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಕುದಿಸ್ಕೊಂತಾರೆ. ನೋಡಿ ಇದು 4 ವಿಜಿಲ್ ಹಾಕ್ಸ್ಕೊಂಡು ಇದು ಫುಲ್ ಕೂಲ್ ಆಗಿದೆ. ಕೂಲ್ ಆಗಿದ ನಂತರ ಇದನ್ನ ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ಸಾಂಬಾರಲ್ಲಿ ಹಾಕ್ಕೊಂತಾರೆ. ನೋಡಿ ಮಿಕ್ಸ್ ಮಾಡೋ ಮುಂಚೆ ಇದು ಇಡ್ಲಿ ಸಾಂಬಾರು ಹಾಕೋ ಮುಂಚೆ ಇದನ್ನ ಫುಲ್ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಫುಲ್ ಮ್ಯಾಶ್ ಮಾಡ್ಕೊಂಡು ಈಗ ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ ಮಸಾಲ ಹಾಕಿ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಇದು ಮಸಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಿದ ನಂತರನೇ ಈಗ ಬೇಳೆ ಹಾಕ್ಕೊಂಡಿದ್ದಾರೆ. ಸಾಕುತ್ತಿದ್ದಾರೆ. ಸ್ನೇಹಿತರೆ ನೋಡಿ ಇದು ಬೇಳೆ ಹಾಕಿದ ನಂತರ ಮತ್ತೆ ಒಂದು 20 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಿದ ನಂತರ ಈಗ ಫುಲ್ ಆಗಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಈಗ ಇಡ್ಲಿ ಸಾಂಬಾರು ರೆಡಿ ಆಗಿದೆ. Idli and vada taste is very good, ಓಕೆ. and especially chutney and sambar is also good. And idli is very soft and it's melting in the mouth. ಓಕೆ ಓಕೆ Coffee also good. ಓಕೆ, ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ ನೋಡಿ ಈ ಹೋಟ್ಲಲ್ಲಿ ಮಾಡಿರೋವಂಥ ಎಲ್ಲ ಪ್ರತಿಯೊಂದು ರೆಸಿಪಿ ಈಗ ಟೇಸ್ಟ್ಗೆ ಅಂತ ಬಿಟ್ಟು ಕೊಟ್ಟಿದ್ದಾರೆ. ಈಗ ಬನ್ನಿ ನೋಡೋಣ ಟೇಸ್ಟ್ ಇದು ಯಾವ ರೀತಿ ಇದೆ ಅಂತ ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ ನಮಸ್ಕಾರ. ನೋಡಿ ಎಲ್ಲನೂ ರೆಸಿಪಿ ರೆಡಿ ಆಗಿದೆ. ನೋಡಿ ಈ ಕಾಂಬೋ ಒಂದು ನೀವು ತೊಗೊಂಡ್ರೆ ಇಲ್ಲಿ ಎಲ್ಲ ಥರದ ಒಂದು ಅಡುಗೆಗಳು ಕೊಡ್ತಾರೆ. ನೋಡಿ ಇಡ್ಲಿ ವಡೆ ದೋಸೆ, ಇದು ಮಸಾಲೆ ದೋಸೆ, ಇದು ಮಿನಿ ಮಸಾಲೆ ದೋಸೆ ಕಾಂಬೋದಲ್ಲಿ ಕೊಡ್ತಾರೆ. ಮತ್ತು ಖಾರ ಬಾತು, ಕೇಸರಿ ಬಾತು, ಇದು ಬಿಸಿಬೇಳೆ ಬಾತು, ಬಿಸಿಬೇಳೆ ಬಾತ್ಗೆ ಖಾರ ಬೂಂದಿ, ಬಿಸಿಬೇಳೆ ಬಾತ್ಗೆ ಖಾರ ಬೂಂದಿ, ಮತ್ತು ಇಡ್ಲಿ ಸಾಂಬಾರು ಚಟ್ನಿ. ನೋಡಿ ಇಷ್ಟೊಂದು ಬರುತ್ತೆ. ನಿಮಗೆ ಸಪ್ರೇಟ್ ಬೇಕು ಅಂದರೆ ಸಪ್ರೇಟ್ ತೊಗೊಬೋದು. ಇಲ್ಲ ಅಂತಂದರೆ ಕಾಂಬೋ ಬೇಕು ಅಂದರೆ ಒಂದು ಸತಿ ಎಲ್ಲನೂ ಟೇಸ್ಟ್ ಮಾಡಬೇಕಂದ್ರೆ ಈ ಥರ ಒಂದು ಕಾಂಬೋ ತೊಗೊಬೋದು. ನೋಡಿ ಈ ಎಲ್ಲ ರೆಸಿಪಿನೂ ನಾನು ವೀಡಿಯೋ ಮಾಡಿದ್ದೀನಿ. ಒಂದಾದಮೇಲೆ ಒಂದು ವೀಡಿಯೋಸು ಬರ್ತಾ ಇರುತ್ತೆ, ನೋಡ್ತಾರೆ. ಈಗ ಬನ್ನಿ ನೋಡೋಣ ಟೇಸ್ಟು ಇದು ಯಾವ ರೀತಿ ಇದೆ ಅಂತ ಬಿಟ್ಟು ಹೇಳ್ತೀನಿ. ನೋಡಿ ಇಡ್ಲಿ ಇದು ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿದೆ. ನೋಡಿ ಬಿದ್ದೇ ಹೋಯ್ತು, ಇಷ್ಟೊಂದು ಸಾಫ್ಟಾಗಿದೆ. ಮತ್ತು ಇವರು ತಟ್ಟೆ ಇಡ್ಲಿನೂ ಮಾಡಿದ್ದಾರೆ. ತಟ್ಟೆ ಇಡ್ಲಿನೂ ತುಂಬಾ ಚೆನ್ನಾಗಿತ್ತು, ಅದನ್ನು ತುಂಬ ಸಾಫ್ಟಾಗಿದೆ. ರವೆ ಇಡ್ಲಿನೂ ಅಷ್ಟೇ, ರವೆ ಇಡ್ಲಿನೂ ತುಂಬ ಸಾಫ್ಟಾಗಿದೆ. ಎಲ್ಲನೂ ಒಂದೇ ಸಲ ಟೇಸ್ಟ್ ಮಾಡೋಕ್ಕಾಗಲ್ಲ. ಈ ನಡುವೆ ಟೇಸ್ಟ್ ಮಾಡಿ ನಾನು ಒಂದು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಎಲ್ಲ ಕಡೆ. ವಾವ್, ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗೋಗ್ತಾಯಿದ್ದೀನಿ. ಇಡ್ಲಿ ಸಕ್ಕತ್ತಾಗಿದೆ ಇಡ್ಲಿ. ನೋಡಿ ಈ ಇಡ್ಲಿ ಮಾಡೋದು ಕೂಡ ತುಂಬಾ ಸ್ಟೀಮರು ತುಂಬ ಚೆನ್ನಾಗಿರಬೇಕು. ಸ್ಟೀಮರಿಂದನೂ ತುಂಬ ಡಿಪೆಂಡ್ ಆಗುತ್ತಂತೆ ಇಡ್ಲಿ ಸಾಫ್ಟಾಗಿ ಬರೋದಕ್ಕೆ. ಸಾಂಬಾರು ಅಂತೂ ಎಕ್ಸಲೆಂಟ್ ಆಗಿದೆ. ಸಾಂಬಾರು ಅಷ್ಟೇ. ವಾವ್, ಚಟ್ನಿನೂ ಸಕ್ಕತ್ತಾಗಿದೆ. ಇಡ್ಲಿ ಚಟ್ನಿ ಇದು ಉದ್ದಿನ ವಡೆ. ನೋಡಿ ಇದೆಲ್ಲನೂ ಡಬಲ್ ಕೂಡ ಇವರು ಯೂಸ್ ಮಾಡ್ತಾರೆ. ಸೂಪರ್ ಆಗಿದೆ. ಮಸಾಲೆ ದೋಸೆ ನೋಡಿ, ಒಂದು ಮಸಾಲೆ ದೋಸೆನೇ ಒಂಥರ ಸಕ್ಕತ್ತಾಗಿದೆ. ಇವರು ಮಾಡೋ ಪಲ್ಯನೂ ಅಷ್ಟೇ, ಮಸಾಲೆ ದೋಸೆಗೆ ಪಲ್ಯನೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಮಸಾಲೆ ದೋಸೆನೂ ಬರ್ತಾ ಇರುತ್ತೆ. ಮಸಾಲೆ ದೋಸೆ, ಪಲ್ಯ ಮತ್ತು ಚಟ್ನಿ ಇದೆಲ್ಲ ವಿಡಿಯೋ ಬರ್ತಾ ಇರುತ್ತೆ, ನೋಡ್ತಾರೆ. ಎಕ್ಸಲೆಂಟ್ ಆಗಿದೆ. ನೋಡಿ ಇದು ಸರ್ಜಾಪುರಿಂದ ಜಸ್ಟ್ ಒಂದು 4 ಕಿಲೋಮೀಟ್ರು ನಿಯರ್ ಬೈ ಇರೋವಂಥದ್ದು. ನೀವು ಬಂದು ಟೇಸ್ಟ್ ಮಾಡ್ಬೋದು.
ಇದ್ರ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಖಾರ ಬಾತು ಕೇಸರಿ ಬಾತು ವಿಡಿಯೋ ಬರುತ್ತೆ. ನೋಡಿ ಮನೇಲಿ ಮಾಡೋವಂಥ ಅಡುಗೆಗಳೇ ಒಂಥರ ಡಿಫ್ರೆಂಟು, ಇವ್ರು ಮಾಡೋವಂಥ ಅಡುಗೆಗಳೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಇವರು ಹೆಡ್ ಕುಕ್ ಬಂದು ಆಲ್ಮೋಸ್ಟ್ ಇವ್ರಿಗೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು. ಎಕ್ಸಲೆಂಟ್ ಆಗಿದೆ. ಇದು ಬಿಸಿಬೇಳೆ ಬಾತು, ಅದಕ್ಕೆ ಖಾರ ಬಂದು ನೋಡಿ ಈ ಬಿಸಿಬೇಳೆ ಬಾತು ಸ್ಪೆಷಲ್ ಇದು. ಇವರು ನಾನು ಸುಮಾರು ಕಡೆ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡಿರೋ ಹಾಕಿರೋದು ನೋಡಿದ್ದೀನಿ. ಆದರೆ ಇವರು ಇದು ಸಾಂಬಾರಿಗೆ, ಇಡ್ಲಿ ಸಾಂಬಾರಿಗೆ ಮಸಾಲ ಮಾಡಿದ್ರಲ್ಲ, ಆ ಮಸಾಲೆ ಹಾಕ್ಬಿಟ್ಟು ಇದು ಮಾಡಿರೋಂಥದ್ದು. ಮತ್ತು ಅದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಮಾಡಿದ್ದಾರೆ. ವಾವ್, ಇದು 100% ಇದು ಟ್ರೈ ಮಾಡಬೇಕು. ಇದಂತೂ ಸಕ್ಕತ್ತಾಗಿದೆ, ಎಕ್ಸಲೆಂಟ್ ಆಗಿದೆ. ಇದೇ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಒಂದು ಟೇಸ್ಟ್ ಮಾಡ್ತಾ ಇರೋಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಿಸಿನೇ ತಿನ್ನಬೇಕು. ಅದ್ರ ಜೊತೆಲಿ ಈ ಖಾರ ಬೂಂದಿ ಇದ್ರೇ ಇದಕ್ಕೆ ಟೇಸ್ಟು ಏನೋ ಅಂತ ಗೊತ್ತಾಗೋದು. ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು. ಇವ್ರು ಮಾಡೋಂಥ ರೆಸಿಪೀಸ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದಾದ್ಮೇಲೆ ಒಂದು ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಇಲ್ಲಿ ಫೀಡ್ಬ್ಯಾಕು ಅಷ್ಟೇ. ಇಲ್ಲಿ ಬಂದಿರೋ ಕಸ್ಟಮರ್ಸ್ ಎಲ್ಲನೂ ಅಷ್ಟೇ ತುಂಬಾ ಇಷ್ಟ ಆಗಿ ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ಇದು ಈ ಹೋಟೆಲ್ ಅಪೋಸಿಟೇ ಶ್ರೀರಾಮ್ ಅಪಾರ್ಟ್ಮೆಂಟ್ ಅಂತ ಇದೆ. ಅಪೋಸಿಟಲ್ಲೇ ಇದು ಹೋಟೆಲ್ ಇರೋ ಅಂಥದ್ದು. ಅಡುಗೆಗಳು ಮಾತ್ರ ಸಕ್ಕತ್ತಾಗಿದೆ. ಇದು ಸರ್ಜಾಪುರ ಅತ್ತಿಬೆಲೆ ರೋಡಲ್ಲಿ ಇದು ಇರೋ ಅಂಥದ್ದು. ನೀವು ಒಂದ್ಸಲಿ ಬಂದಾಗ ಈ ಕಡೆ ಟೇಸ್ಟ್ ಮಾಡಿ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲರಿಗೂ ಅಷ್ಟೇ ಸಖತ್ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.